ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ಬಳಿಕ ನಮ್ಮ ಜೊತೆ ಮಾತಾಡಲಿಕ್ಕೆ ಮೂಡದ ಮಾಜಿ ಉದ್ಯೋಗಿ ಈ ಪ್ರಕರಣವನ್ನ ಆರಂಭದಿಂದಲೂ ಕೂಡ ಸಾಕಷ್ಟು ಹೋರಾಟ ಮಾಡಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿರುವಂತಹ PS ನಟರಾಜ್ ಅವರು ಇದ್ದಾರೆ. ನಾನು ನಟರಾಜ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿನಿಂದಲೂ ಕೂಡ ಸಾಕಷ್ಟು ಹೋರಾಟ ಮಾಡ್ತಿದ್ರಿ ಸರ್, ಎಫ್ಐಆರ್ ದಾಖಲಾಗಿದೆ, ನಿಮ್ಮ ಪ್ರತಿಕ್ರಿಯೆ? ಸರ್, ನಾನು ಮೊದಲನೇದಾಗಿ ಮಾಧ್ಯಮದಲ್ಲಿ, ಅದರಲ್ಲೂ News1 ಕನ್ನಡ ಏನು ಚಾನಲ್ ಇದೆ, ಈ ಚಾನಲ್ಗೆ ವಿಶೇಷವಾದ ಧನ್ಯವಾದ ಮತ್ತು ಅಭಿನಂದನೆಗಳನ್ನ ನಾನು ತಿಳಿಸ್ತೀನಿ. ನೀವು ಸತತವಾಗಿ 3 ತಿಂಗಳು ನಮ್ಮ ಪ್ರಾಧಿಕಾರದ ವಿಚಾರಗಳನ್ನು ಸಾರ್ವಜನಿಕರಲ್ಲಿ ಒಂದು ಅಭಿಪ್ರಾಯವನ್ನು ಬಿತ್ತರಿಸುವಲ್ಲಿ ಭಾಳ ಮಹತ್ತರವಾದ ಕೆಲಸ ಮಾಡಿದೆ. ಹಾಗಾಗಿ ನನ್ನ ವಿಶೇಷವಾದ ಧನ್ಯವಾದಗಳನ್ನ ನಮ್ಮ News1 ಚಾನಲ್ಗೆ ನಾನು ಅರ್ಪಿಸ್ತೇನೆ. ಮತ್ತು ಇವತ್ತು ಏನು ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜನ್ಮರಾಶಿಗೆ ನ್ಯಾಯದೇವತೆ ಪ್ರವೇಶ ಆಗಿದ್ದಾಳೆ. ಆ ನ್ಯಾಯದೇವತೆಯು ಕೂಲಂಕುಷವಾಗಿ ನಮ್ಮ ಏನು ಪ್ರಾಧಿಕಾರದಲ್ಲಿ ಇವರು ಅನಾಹುತಗಳು ಅನಿಷ್ಟಗಳನ್ನ ಮಾಡಿದ್ರೋ ಅದನ್ನೆಲ್ಲ ತೊಡೆದಾಕ್ತಾಳೆ ಅನ್ನೋ ನಂಬಿಕೆ ಈ ಏನು ನಮ್ಮ ಚಾಮುಂಡಿ ತಾಯಿ ಒಂದು ಸಪ್ತಾಹ ಬರುತ್ತೆ, ನವರಾತ್ರಿ ಬರುತ್ತೆ. ಆ ನವರಾತ್ರಿಗಿಂತ ಮುಂಚೆ ನ್ಯಾಯದೇವತೆ ನಮ್ಮ ಮೈಸೂರು ಪ್ರಾಧಿಕಾರದಲ್ಲಿ ಅಸ್ತಿತ್ವದಲ್ಲಿ ಒಂದು ಪ್ರವೇಶ ಮಾಡಿದ್ದಾಳೆ. ಹಾಗಾಗಿ ಆ ನ್ಯಾಯದೇವತೆಯ ಇನ್ನೂ ಪ್ರಜ್ವಲಿಸಲಿ, ಸ್ವಚ್ಛವಾಗಲಿ, ಪ್ರಾಧಿಕಾರ ಸ್ವಚ್ಛವಾಗಲಿ ಅನ್ನೋದೇ ನನ್ನ ಒಂದು ಕಳಕಳಿಯ ಮನವಿ. ಸಾಕಷ್ಟು ಈ ಪ್ರಕರಣ ಜಟಿಲ ಆಗಿತ್ತು, ತಪ್ಪು ಮಾಡಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು. ಆದರೆ ನ್ಯಾಯಾಲಯದ ನಿರ್ದೇಶನ ಕೊಡ್ತು, ಈಗ ಎಫ್ಐಆರ್ ಆಗಿದೆ. ಮುಂದೇನು ಸರ್ ನಿಮ್ಮ ಹೋರಾಟ? ಸರ್, ಈಗ ತಾವೇ ನೋಡಿರ್ಬೋದು ಯಾಕೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟು ಅನುಭವಿಗಳಾಗಿ ಈ ಥರ ಅವರು ಒಂದು ನಿಲುವನ್ನು ತಗೊಂಡಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಭಾಳ ಮುತ್ಸದ್ದಿ ಅವ್ರ ಸುತ್ತಲಿನ ಇರೋ ವ್ಯವಸ್ಥೆ ಅವ್ರನ್ನ ಹದಗೆಡಿಸ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಒಂದೇ ಮಾತಿನಲ್ಲಿ 14 ಸೈಟು ಅದು ಆ ಥರ ವ್ಯತ್ಯಾಸ ಆಗಿದೆಯಾ, ಅದು ನಾನು ಬಿಟ್ಟುಬಿಡ್ತೀನಿ, ನ್ಯಾಯಯುತವಾಗಿ ಏನು ಕೊಡಬೇಕೋ ಅದು ಕೊಟ್ಬಿಡ್ಲಿ ಅಂತ ಹೇಳ್ಬಿಟ್ಟಿದ್ರೆ ಒಂದೇ ನಿಮಿಷದಲ್ಲಿ ಅದು ಪರಿಹಾರ ಆಗಿಬಿಡೋದು. ಅವರು ಈ ಹಂತದಲ್ಲೂ ಸಹ ಅದನ್ನೇ ಮಾಡ್ಬೋದಾಗಿತ್ತು. ಯಾಕೋ ಅವರು ಹಿಂಜರಿತಾ ಇದ್ದಾರೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಆದರೆ ಏನು ನಮಗೆ ಬೇಸರ ಅಂತಂದರೆ ಇವರು ಈ ರೀತಿ ಹಠ ಮಾಡೋದು, ಬೇರೆ ಏನು ಅವ್ಯವಹಾರ ಮಾಡಿದ್ದಾರೆ ಅವ್ರಿಗೆ ಗಾರ್ಡಾಗಿ ನಿಂತ್ಕೊಂಡಿದೆ. ಇದೇ ಉದ್ದೇಶಕ್ಕೋಸ್ಕರನೇ ಅವರು ಮಿಸಸ್ ಪಾರ್ವತಮ್ಮ ಅವ್ರಿಗೆ ನಿವೇಶನ ನೀಡಿರೋದು. ಯಾಕೆಂದರೆ ಇವರು ಕೊಟ್ಬಿಟ್ರೆ ನಾವೆಲ್ಲ ಒಂದು ಸುರಕ್ಷತೆ ಒಂದು ಕಕ್ಷೆನಲ್ಲಿ ಇರ್ತೀವಿ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಅವರು ಆ ಥರ ಕೊಟ್ಟಿದ್ರು. ಅದೇ ಥರ ಇವರು ನೇಡ್ಕೊಂಡ್ಬಿಟ್ರು. ಅದು ನಮಗೆ ಬೇಸರ ಆಗ್ತದೆ. ಅಷ್ಟು ಮುತ್ಸದ್ದಿ ಈ ಥರ ಮಾರಿರೋದು ನನಗೆ ಭಾಳ ನೋವು ತಂದಿದೆ ಸರ್. ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಏನು ಸರ್ ಮುಂದೆ? ಈಗ ಒಂದು ಹಂತ ಹೇಗೆಂದರೆ ಸಾರ್ವಜನಿಕವಾಗಿ ಒಬ್ಬರು ರಾಜ್ಯದ ಮುಖ್ಯಸ್ಥರೇ ಈ ಥರ ಒಂದು ಭಾಗಿಯಾಗಿದ್ದಾರೆ ಎಂದಾಗ ಸಹಜವಾಗಿ ಸಾರ್ವಜನಿಕರಲ್ಲಿ ಅವ್ರ ಕಡೆ ಗಮನ ಇತ್ತು. ಈಗ ಇನ್ನು ಮುಂದೆ ಕಾನೂನು ಏನಿದೆ ಅದು ನಡ್ಕೊಂಡು ಹೋಗುತ್ತೆ. ಮತ್ತು ಈಗ ಬೇರೆ ಸೈಟ್ಗಳು ಬೇರೆ ಇದೇ ಥರ ಸಾಲಿನಲ್ಲಿ ಹಿಂಬದಿಲಿ ನಿಂತ್ಕೊಂಡು ಅವ್ಯವಹಾರ ಮಾಡಿರೋರು ಇದ್ದಾರಲ್ಲ, ಅವರೆಲ್ಲ ಬೆಳಕಿಗೆ ಬರಬೇಕು. ಅದಕ್ಕೆ ನಮ್ಮ ಕಾನೂನು ಹೋರಾಟ ಮುಂದುವರಿಯುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಮೂಡದ ಮಾಜಿ ಉದ್ಯೋಗಿ ಹಾಗೂ ಮೂಡಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳನ್ನು ಮಾಡ್ತಿದ್ದಂತಹ PS ನಟರಾಜ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.